ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಇಂಗ್ಲಿಷ್ ಗಾದೆ ಮಾತುಗಳನ್ನು ಕಲಿಯೋಣ. ಗಾದೆ ಮಾತುಗಳಿಗೆ ಇಂಗ್ಲಿಷ್ನಲ್ಲಿ ಪ್ರೊವರ್ಬ್ಸ್ ಅಂತ ಹೇಳ್ತೀವಿ. ಸೊ ಮೊದಲನೇ ಗಾದೆ ಮಾತು ಈ ರೀತಿಯಾಗಿದೆ: ಬಿತ್ತಿದಂತೆ ಫಲ. ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ಆಸ್ ಯು ಸೋ ಶೋ ಶಾಲ್ ಯು ರೀಪ್. ಆಸ್ ಯು ಸೋ ಶೋ ಶಾಲ್ ಯು ರೀಪ್. ಬಿತ್ತಿದಂತೆ ಫಲ ಅಂದರೆ ನಾವು ಹೇಗೆ ಬಿತ್ತೀವಿ ಹಾಗೆ ನಮಗೆ ಫಲ ದೊರಕುತ್ತದೆ. ನೆಕ್ಸ್ಟ್, ಆರೋಗ್ಯವೇ ಭಾಗ್ಯ. ಇದು ಬಹಳ ಕಾಮನ್ ಆಗಿರುವುದು. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಹೆಲ್ತ್ ಈಸ್ ವೆಲ್ತ್. ಇಲ್ಲಿ ನೋಡಿ, ಹೆಲ್ತ್ ಅಂದರೆ ಆರೋಗ್ಯ, ವೆಲ್ತ್ ಅಂದರೆ ಸಂಪತ್ತು. ನಮ್ಮ ಆರೋಗ್ಯ ಸರಿ ಇದ್ದರೆ ಅದೇ ನಮಗೆ ಒಂದು ದೊಡ್ಡ ಸಂಪತ್ತು, ರೈಟ್? ಹೆಲ್ತ್ ಈಸ್ ವೆಲ್ತ್. ನೆಕ್ಸ್ಟ್ ಒನ್, ಪರಿಶ್ರಮವಿಲ್ಲದೆ ಫಲವಿಲ್ಲ. ಜೀವನದಲ್ಲಿ ಪರಿಶ್ರಮ ಪಟ್ಟಿಲ್ಲ ಅಂದರೆ ಏನೂ ಸಿಗುವುದಿಲ್ಲ, ರೈಟ್? ಪರಿಶ್ರಮ ಪಟ್ಟರೆ ಸಕ್ಸಸ್ ಸಿಗುವುದು. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ನೋ ಪೇನ್ ನೋ ಗೇನ್. ನೋ ಪೇನ್ ನೋ ಗೇನ್ ಅಂದರೆ ಪರಿಶ್ರಮವಿಲ್ಲದೆ ಫಲವಿಲ್ಲ. ನೆಕ್ಸ್ಟ್ ಒನ್, ಕಳೆದು ಹೋದ ಸಮಯ ಮತ್ತೆ ಬಾರದು ಅಂದರೆ ಮತ್ತೆ ಬರೋದಿಲ್ಲ, ಮತ್ತೆ ಸಿಗೋದಿಲ್ಲ. ಟೈಮ್ ಒನ್ಸ್ ಲಾಸ್ಟ್ ಕ್ಯಾನಾಟ್ ಬಿ ರೀಗೇನ್ಡ್. ಟೈಮ್ ಒನ್ಸ್ ಲಾಸ್ಟ್ ಕ್ಯಾನಾಟ್ ಬಿ ರೀಗೇನ್ಡ್. ರೀಗೇನ್ಡ್ ಅಂದರೆ ಮತ್ತೆ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಕಳೆದು ಹೋದ ಸಮಯ ಮತ್ತೆ ಬಾರದು. ನೆಕ್ಸ್ಟ್, ಒಗ್ಗಟ್ಟಿನಲ್ಲಿ ಬಲವಿದೆ. ಇದು ಬಹಳ ಕಾಮನ್ ಮತ್ತು ಇದರ ಮೇಲೆ ಬಹಳಷ್ಟು ಸ್ಟೋರೀಸ್ಗಳನ್ನು ಕೇಳಿದ್ದೀವಿ ಜೀವನದಲ್ಲಿ. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ಯೂನಿಟಿ ಈಸ್ ಸ್ಟ್ರೆಂತ್. ಯೂನಿಟಿ ಈಸ್ ಸ್ಟ್ರೆಂತ್. ಒಗ್ಗಟ್ಟಿನಲ್ಲಿ ಬಲವಿದೆ. ನೆಕ್ಸ್ಟ್, ಬೊಗಳುವ ನಾಯಿ ಕಚ್ಚುವುದಿಲ್ಲ. ಇದಂತೂ ಬಹಳ ಕಾಮನ್. ಇದನ್ನು ಬಹಳ ಸಲ ಬಳಸ್ತೀವಿ ನಾವು ಸಾಮಾನ್ಯ ಜೀವನದಲ್ಲಿ. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್. ಬೊಗಳುವ ನಾಯಿ ಕಚ್ಚುವುದಿಲ್ಲ. ನೆಕ್ಸ್ಟ್ ಒನ್, ಮನಸ್ಸಿದ್ದರೆ ಮಾರ್ಗ. ಜೀವನದಲ್ಲಿ ಏನಾದರೂ ಮಾಡುವ ಮನಸ್ಸಿದ್ದರೆ ಆಟೋಮೆಟಿಕ್ ಆಗಿ ನಮಗೆ ದಾರಿಗಳು ಸಿಗತ್ತೆ. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಎಲ್ಲಿ ಮಾಡೋ ಮನಸ್ಸಿರುತ್ತೋ ಅಲ್ಲಿ ಮಾರ್ಗ ಖಂಡಿತ ಇರುತ್ತೆ. ಮನಸ್ಸಿದ್ದರೆ ಮಾರ್ಗ. ನೆಕ್ಸ್ಟ್, ಮನುಷ್ಯ ತನ್ನ ಹೊಟ್ಟೆಯ ಗುಲಾಮ. ನಿಜ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹೊಟ್ಟೆಯ ಗುಲಾಮ, ರೈಟ್? ಸೊ ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ಎ ಮ್ಯಾನ್ ಈಸ್ ಅ ಸ್ಲೇವ್ ಟು ಹಿಸ್ ಸ್ಟಮಕ್. ಸ್ಲೇವ್ ಅಂದರೆ ಗುಲಾಮ. ಎ ಮ್ಯಾನ್ ಈಸ್ ಅ ಸ್ಲೇವ್ ಟು ಹಿಸ್ ಸ್ಟಮಕ್. ಮನುಷ್ಯ ತನ್ನ ಹೊಟ್ಟೆಯ ಗುಲಾಮ. ನೆಕ್ಸ್ಟ್, ಅಲ್ಪ ಜ್ಞಾನ ಮಹಾಪಾಯ. ಹೇಳೋದ ಅರ್ಥ ಏನಂದರೆ ಸ್ವಲ್ಪ ಜ್ಞಾನ ಭಾಳ ಡೇಂಜರಸ್ ಆಗಿರ್ತದೆ ಅಂತ ಹೇಳ್ತೀವಲ್ಲ. ಸೊ ಅದನ್ನು ಇಂಗ್ಲಿಷ್ನಲ್ಲಿ ಅ ಲಿಟಲ್ ನಾಲೆಜ್ ಈಸ್ ಡೇಂಜರಸ್ ಥಿಂಗ್. ಅ ಲಿಟಲ್ ನಾಲೆಜ್ ಈಸ್ ಅ ಡೇಂಜರಸ್ ಥಿಂಗ್. ಅಲ್ಪ ಜ್ಞಾನ ಮಹಾಪಾಯ. ನೆಕ್ಸ್ಟ್, ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು. ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ಒನ್ ನೇಲ್ ಡ್ರೈವ್ಸ್ ಅನದರ್. ಒನ್ ನೇಲ್ ಡ್ರೈವ್ಸ್ ಅನದರ್. ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು. ನೆಕ್ಸ್ಟ್ ಒನ್, ಪ್ರತಿಯೊಂದಕ್ಕೂ ಒಂದೊಂದು ಕಾಲವಿದೆ. ಸಾಮಾನ್ಯವಾಗಿ ನಾವು ಸೀರಿಯಸ್ ಇದ್ದಾಗ ಯಾರಾದರೂ ನಮ್ಮ ಫ್ರೆಂಡ್ ಬಂದು ಜೋಕ್ ಮಾಡಿದಾಗ ನಾವು ಅವರಿಗೆ ಹೇಳ್ತೀವಿ: ಪ್ರತಿಯೊಂದಕ್ಕೂ ಒಂದೊಂದು ಕಾಲವಿದೆ, ಸಮಯವಿದೆ ಅಪ್ಪ ಅಂತ ಹೇಳ್ತೀವಿ. ಸೊ ಇದನ್ನು ಇಂಗ್ಲಿಷ್ನಲ್ಲಿ ದೇರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ದೇರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಒಂದೊಂದು ಕಾಲವಿದೆ. ನೆಕ್ಸ್ಟ್ ಒನ್, ಸುಳ್ಳು ಸುಳ್ಳಿಗೆ ದಾರಿ ಮಾಡಿಕೊಡುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ: ಒನ್ ಲೈ ಲೀಡ್ಸ್ ಟು ಅನದರ್. ಒನ್ ಲೈ, ಲೈ ಅಂದರೆ ಸುಳ್ಳು. ಒನ್ ಲೈ ಲೀಡ್ಸ್ ಟು ಅನದರ್. ಸುಳ್ಳು ಸುಳ್ಳಿಗೆ ದಾರಿ ಮಾಡಿಕೊಡುತ್ತದೆ. Hey guys, thank you so much for watching this video. Please make sure you subscribe to the channel. That's all in today's video. Let's catch you in the next video. Till then, take care.